ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಮೈಸೂರು ಯೂನಿವರ್ಸಿಟಿಯಲ್ಲಿ 2025-26ನೇ ಸಾಲಿಗೆ PG ಅಡ್ಮಿಷನ್ ಸ್ಟಾರ್ಟ್ ಆಗಿರೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ ಸ್ನೇಹಿತರೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಒಂದು PG CET ಎಂಟ್ರೆನ್ಸ್ ಎಕ್ಸಾಮ್ಗೆ ಯಾವ ರೀತಿ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಈ ಮೈಸೂರು ಯೂನಿವರ್ಸಿಟಿಯ PG CET 2025-26ಕ್ಕೆ ಅಪ್ಲೈ ಮಾಡೋದಕ್ಕೆ ನೀವು ಗೂಗಲ್ ವೆಬ್ಸೈಟ್ಗೆ ಹೋಗಿ ಯೂನಿವರ್ಸಿಟಿ ಆಫ್, ನೋಡಿ ಇಲ್ಲೇ ಬರುತ್ತೆ, ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಬರುತ್ತೆ ಫಸ್ಟ್ ಒನ್ ಅಲ್ಲೇ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಇದೆಯಲ್ಲ, ಇದನ್ನ ತಾವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿಯ ಒಂದು ಮೈಸೂರು ಯೂನಿವರ್ಸಿಟಿಯ ವೆಬ್ಸೈಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಕೆಳಗಡೆ ಬರ್ಬೇಕು, ನೀವು ಸ್ನಾತಕೋತ್ತರ ಪ್ರವೇಶಾತಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿಯ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಬರ್ಬೇಕು, ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ PG ಎಂಟ್ರೆನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಡೇಟ್ ಅನ್ನ ಕೊಟ್ಬಿಟ್ಟಿದ್ದಾನೆ. ಪೋರ್ಟಲ್ ಯಾವಾಗಿಂದ ಓಪನ್ ಅಂತ ಹೇಳಿದ್ರೆ 8/7 ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಓಪನ್ ಆಗಿದೆ. 23/7 ಲಾಸ್ಟ್ ಡೇಟ್ ಆಗಿರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ನಡೆಸ್ತೀವಿ ಅಂತ ಒಂದು ಟೆಂಟೇಟಿವ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. 27/7/2025 ಟು 29/7/25 ಅಂತ ಹೇಳ್ತಾರೆ. ಇಲ್ಲಿ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ ನೀವು. ಸೊ ಈ ತರ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ PG ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ದ ಅಕಾಡೆಮಿಕ್ ಇಯರ್ 25-26 ಅಂತೇಳಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಅನ್ನು ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ಪಾಸ್ವರ್ಡ್ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ಮೇಲೆ ನಿಮ್ಗೆ ಏನು ಪಾಸ್ವರ್ಡ್ ಕೊಡಬೇಕು ಅನ್ಸುತ್ತೆ ಅದನ್ನು ಕೊಟ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ಪಾಸ್ವರ್ಡ್ ನ ಹಾಕಾದ್ಮೇಲೆ ಕೆಳಗಡೆ ಬಂದು ರಿಜಿಸ್ಟರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೇಳುವಂತ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ. ನೇಮ್ ಹಾಕಿ, ನಿಮ್ಮ ಇಮೇಲ್ ID ಅನ್ನು ಹಾಕಿ, ಮೊಬೈಲ್ ನಂಬರ್ ಅನ್ನು ಹಾಕಿ, ಮತ್ತೆ ನಿಮ್ಮ ಕ್ಯಾಟಗರಿ ಯಾವ್ದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಯೂನಿವರ್ಸಿಟಿ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂನಿವರ್ಸಿಟಿ ಟೈಪ್, ಯಾವ ಯೂನಿವರ್ಸಿಟಿ ಟೈಪ್ ಅಂತೇಳಿ, ನೀವು ಮೈಸೂರು ಯೂನಿವರ್ಸಿಟಿನ, ಅದರ್ ಯೂನಿವರ್ಸಿಟಿನ, ಅಥವಾ ಅದರ್ ಯೂನಿವರ್ಸಿಟಿ ಔಟ್ಸೈಡ್ ಆಫ್ ಕರ್ನಾಟಕ, ನೀವೇನಾದ್ರು ಬೇರೆ ಸ್ಟೇಟ್ ಅವ್ರು ಆಗಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೈಸೂರು ಯೂನಿವರ್ಸಿಟಿ ಆಗಿದ್ರೆ ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಯಾವ PG ಕೋರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡಿ. ಪಾಸ್ವರ್ಡ್, ಎಂಟರ್ ದಿ ಪಾಸ್ವರ್ಡ್, ಕ್ಲಿಕ್ ಟು ರಿಜಿಸ್ಟರ್ ಅಂತ ಕೊಡ್ಬೇಕಾಗುತ್ತೆ ನೀವು ಇಲ್ಲಿ. ಓಕೆ, ಈ ತರ ಕ್ಲಿಕ್ ಟು ರಿಜಿಸ್ಟರ್ ಅಂತ ಕೊಟ್ಟ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಇಲ್ಲಿ ಎಂಟರ್ OTP ಅಂತ ಕೇಳುತ್ತೆ. ಸೊ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ, ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ನೆಕ್ಸ್ಟ್ ನೀವು ಮುಂದಕ್ಕೆ ಹೋದ್ರೆ ಈ ತರದ ಪೇಜ್ ಬರುತ್ತೆ. ನಿಮ್ಮ ನೇಮು, ನಿಮ್ಮ ಪೇರೆಂಟ್ ನೇಮು, ಡೇಟ್ ಆಫ್ ಬರ್ತ್, ಕ್ಯಾಟಗರಿ, ಮತ್ತೆ ನಿಮ್ಮ ಜೆಂಡರ್ ಯಾವುದು, ಮತ್ತೆ ನೀವು ಫಿಸಿಕಲಿ ಡಿಸೇಬಲ್ಡ್ ಇಲ್ವಾ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಮತ್ತೆ ಟೆಂಪರರಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಎಲ್ಲವನ್ನ ಫಿಲ್ ಮಾಡಿ UG ಡೀಟೇಲ್ಸ್ ಹಾಕ್ಬೇಕಾಗಿರುತ್ತೆ. ನಿಮ್ಮ ಯೂನಿವರ್ಸಿಟಿ ಟೈಪ್ ಯಾವುದು, ಮತ್ತೆ UG ಅಡ್ಮಿಷನ್ ಇಯರ್ ಯಾವುದು, UG ಅಡ್ಮಿಷನ್ ಮಂತ್ ಯಾವುದು, UG ನಲ್ಲಿ ನೀವು ಅಪಿಯರ್ ಆಗಿದ್ರೆ ಡಿಗ್ರಿ ಎಕ್ಸಾಮ್ ಅಥವಾ ಕಂಪ್ಲೀಟ್ ಆಗಿದೆಯಾ ಅಂತ ಇಲ್ಲಿ ಬರುತ್ತೆ, ಅದನ್ನ ಫಿಲ್ ಮಾಡಬೇಕಾಗಿರುತ್ತೆ. ಅಪಿಯರ್ಡ್ ಆಗಿದ್ರೆ ಅಥವಾ ಕಂಪ್ಲೀಟ್ ಆಗಿದ್ರೆ ಇದನ್ನ ಹಾಕೊಳ್ಳಿ, ಆಯ್ತಲ್ಲ. ಸೊ ನೆಕ್ಸ್ಟ್ ನೀವು ಯಾವ UG ನಿಮ್ಮ ಯಾವ ಯೂನಿವರ್ಸಿಟಿಗೆ ಬರುತ್ತೆ ಅಂತ ಕೇಳುತ್ತೆ, ಮೈಸೂರು ಯೂನಿವರ್ಸಿಟಿ ಹಾಕಿ. ಸೊ ಇಲ್ಲಿ UG ಕಾಲೇಜ್ ಯಾವುದು ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಯಾವ್ದು ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯ್ತಲ್ಲ. ಸೊ ನೆಕ್ಸ್ಟ್ ನಿಮ್ಮ UG ಪ್ರೋಗ್ರಾಮ್ ಯಾವುದು, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ BA ನ, BSc ನ, BCom ಯಾವುದು ಅಂತ ಕೇಳುತ್ತೆ. ಸೊ ನಾನು BCom ಆಗ್ತಾ ಇದ್ದೀನಿ. ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಬರುತ್ತೆ. ಆಪ್ಷನ್ ಅದೊಂದೇ ಇರೋದು, ಅದಕ್ಕೆ ಬೇರೆ ಇಲ್ಲ. ಆಪ್ಷನ್ 2, ಆಪ್ಷನ್ 3 ಅಂತ ಕೇಳುತ್ತೆ. ನಿಮ್ಗೆ ಇದ್ರೆ ಮಾಡಿ, ಇಲ್ಲಾಂದ್ರೆ ಇಲ್ಲ. ಸೊ ಲ್ಯಾಂಗ್ವೇಜಸ್ 1, ಲ್ಯಾಂಗ್ವೇಜಸ್ 2 ಯಾವುದು ಅಂತ ಕೇಳುತ್ತೆ. ಲ್ಯಾಂಗ್ವೇಜಸ್ 1 ಕನ್ನಡ, ಲ್ಯಾಂಗ್ವೇಜಸ್ 2 ಬಂದು ಇಂಗ್ಲೀಷ್ ಇರುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಬೇರೆ ಇತ್ತು ಅಂದ್ರೆ ಅದನ್ನ ಮಾಡ್ಕೊಳ್ಳಿ. PG CET ಎಕ್ಸಾಮ್ ಸೆಂಟರ್ ಮಾನಸ ಗಂಗೋತ್ರಿಲೇ ಸೆಂಟರ್ ಇದರಿಂದ ಅದು ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಸೊ ಇಲ್ಲಿ ಕೆಳಗಡೆ ಫೋಟೋ ಕೇಳ್ತಾರೆ, ಮತ್ತೆ ಸಿಗ್ನೇಚರ್ನ ಕೇಳ್ತಾರೆ. ನಿಮ್ಮ ಸಿಗ್ನೇಚರ್ ಫೋಟೋ ನೀವು ಅಪ್ಲೋಡ್ ಮಾಡಬೇಕು, ಮತ್ತೆ ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಅದು 100 KB ಒಳಗಡೆ ಇರಬೇಕು. ಫ್ರೆಂಡ್, ಸೆಲೆಕ್ಟ್ ದಿ PG ಪ್ರೋಗ್ರಾಮ್, ಯಾವ PG ಪ್ರೋಗ್ರಾಮ್ಗೆ ನೀವು ಹಾಕ್ತಾ ಇದ್ದೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಆಲ್ರೆಡಿ ನಾನು ಮೊದಲೇ ಹೇಳಿದೆ ಗ್ರೂಪ್ 1, 2, 3, 4 ಅಂತನೂ ಇದೆ. ಅದರಲ್ಲಿ ನಿಮ್ಮ ಒಂದು ಪೋಸ್ಟ್ ಗ್ರಾಜುಯೇಷನ್ ಸಬ್ಜೆಕ್ಟ್ ಬಂದರೆ ಅದನ್ನ ಹಾಕೊಳ್ಳಿ. ಇಲ್ಲ ಸಪ್ರೇಟ್ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಹಾಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಹಾಕ್ಬಿಟ್ಟು ಪ್ರಯಾರಿಟಿ ಸಬ್ಜೆಕ್ಟ್ ಅಂತ ಕೇಳುತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಅಂತ ಇಲ್ಲಿ ನಿಮಗೆ ಕೇಳುತ್ತೆ. ಇಲ್ಲಿ ಆಲ್ರೆಡಿ ಬಂತು. ಇಂಡಿವಿಜುವಲ್ ಸಬ್ಜೆಕ್ಟಿಗೆ 1200 ಇದೆ. ಸೊ ಈ ಡಿಕ್ಲರೇಷನ್ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಸೊ ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ಡೀಟೇಲ್ ಆಡೆಡ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನಿಮಗೆ
ಇದು ಫೀನ ಪೇ ಮಾಡೋದಕ್ಕೆ ನಿಮ್ಮ ಮೊಬೈಲ್ಗೆ ಒಂದು ಲಿಂಕ್ ಬರುತ್ತೆ, ಅಲ್ಲಿ ಫೀ ಪೇ ಮಾಡಿದ್ರೆ ಮುಂದಕ್ಕೆ ಮೂವ್ ಆಗುತ್ತೆ. ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಕೊಟ್ಟಿದ್ದೆ ಆದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಸೊ ನಾನು ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂತ ಹೇಳಿದ್ರೆ ನಾನು ಯಾವ ಸಬ್ಜೆಕ್ಟ್ಗೂ ಆಗ್ತಾ ಇಲ್ಲ. ಹಾಕುವಂತಹ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡಿದೆ. ಮುಂದೆ ನಿಮಗೆ ಲಿಂಕ್ ಬಂದು ಆ ಫೀಸನ್ನು ಆನ್ಲೈನಲ್ಲೇ ಪೇ ಮಾಡಬೇಕು. ನೀವು ಅದನ್ನು ಪೇ ಮಾಡಿದ್ರೆ ಸಕ್ಸಸ್ಫುಲಿ ಫೀಸ್ ಪೇಯ್ಡ್ ಅಂತ ಬರುತ್ತೆ. ಕೊನೆಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ನೀವು ಅದನ್ನು ಪ್ರಿಂಟ್ ತೆಗೆದಿಟ್ಕೊಳ್ಳಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯಿತು ಮೈಸೂರು ಯೂನಿವರ್ಸಿಟಿಯ PG ಅಡ್ಮಿಷನ್ ಎಂಟ್ರೆನ್ಸಿಗೆ ಯಾವ ರೀತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.